ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಈ ದಿನದ ಈ ಎಪಿಸೋಡಿನ ಶೀರ್ಷಿಕೆ ಏನು ಅಂದರೆ ಬಾನಂಗಳದ ಚಿತ್ತಾರ. ಈ ಆಕಾಶ, ಬಾನು ಇದೆಲ್ಲ ಇಟ್ಕೊಂಡಿರೋ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳು ಹಾಡ್ತಾ ಇದ್ದಾರೆ. ಮೊದಲನೇ ಅಭ್ಯರ್ಥಿಯನ್ನು ಸ್ವಾಗತಿಸೋಣ ನಿಮ್ಮ ಕರತಾಡನೆಯಿಂದ. ಬಾರಮ್ಮ. ಶ್ರೀ ಶಾರದಾ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು HC ಭಾರತಿ. ನಾನು ಮೈಸೂರಿನಿಂದ ಬಂದಿದ್ದೇನೆ. ಭಾರತಿ ಆಯ್ಕೆ ಕಾವೇರಿ ಚಿತ್ರದಿಂದ ಆಕಾಶದಲ್ಲಿ ಬಾನಾಡಿಯಾಗಿ ಎನ್ನೋ ಹಾಡು. ಸಾಹಿತ್ಯ ಶ್ರೀ ವಿಜಯ ನರಸಿಂಹ, ಸಂಗೀತ ಶ್ರೀ ಎಂ ರಂಗರಾವ್ ಅವರು, ಗಾಯಕರು ಜಾನಕಿ ಅಮ್ಮ, ಡಾಕ್ಟರ್ PB ಶ್ರೀನಿವಾಸ್ ಅಯ್ಯ. ಶ್ರೀನಿವಾಸ್ ಮಹಾನುಭಾವ. ಶ್ರೀನಿವಾಸ್ ಬೇರೆ ಏನೇನೋ ಅನಿಸುತ್ತೆ ಅವರ ಹೆಸರನ್ನು ಕೇಳಿದ ತಕ್ಷಣ. ಅಂತಹ ಮಹಾನ್ ವ್ಯಕ್ತಿ ಅವರು. ಈ ಹಾಡನ್ನು ಆಯ್ಕೆ ಮಾಡಿಕೊಂಡದ್ದಕ್ಕೆ ಧನ್ಯವಾದಮ್ಮ. ಮತ್ತೊಮ್ಮೆ ನಿಮ್ಮ ಆಶೀರ್ಪೂರ್ವಕ ಚಪ್ಪಾಳೆ. ಆಲ್ ದಿ ಬೆಸ್ಟ್.
ನಾವು ಇಲ್ಲಿ ಇದ್ದು ಮಾತಾಡೋ ಒಂದೊಂದು ಪದಕ್ಕೆ ಒಂದು ಸಾರ್ಥಕತೆ ಇದೆ ಅನ್ನೋದು ಈ ದಿನ ನೀನು ನಿರೂಪಣೆ ಮಾಡಿದೀಯಮ್ಮ, ಪ್ರೂವ್ ಮಾಡಿದೆ ನೀನು. ಕಾರಣ ಏನು ಅಂದ್ರೆ, ನೀವು ಮೊದಲು ಹಾಡೋಕೆ ಬರುವಾಗ ಎಷ್ಟು ರಾ ಆಗಿ ಇರ್ತೀವಂತೆ ನೀವು. ನಾವೇನೇನೋ ನಿಮ್ಮ ಬಗ್ಗೆ ನಿಜವಾಗಲೂ ನಮ್ಮ ಅಂತರಾಳದಿಂದ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಅದೇ ಯಾಕೆ ಅಂದ್ರೆ ಅವರು ಓದೋದಲ್ಲಿ ಎಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ. ನೀನು ಎಷ್ಟು ಹೋಮ್ವರ್ಕ್ ಮಾಡಿದೀಯ ಅಂತ ಗೊತ್ತಾಗ್ತಾ ಇದೆ. ಏನು ಶ್ರುತಿ ಶುದ್ಧವಾದ ಗಾಯನ ಅಮ್ಮ, ಎಷ್ಟು ಚೆಂದಾಗಿ ಆಡಿದ್ದೀವ. ಒಂದೊಂದು ನಾವು ಹೇಳಿದ್ದೆ ನಿನ್ನ ಆಕಾರದ ಬಗ್ಗೆ ಓ ಅಂತ ಹಾಡ್ತಾ ಬಂದ ಇದೆ. ಅದು ಆ ಇರಬೇಕು ಅಂತ ಇವರು ಹೇಳಿದರು. ಅದು 90% ಕರೆಕ್ಷನ್ ಮಾಡ್ಕೊಂಡಿದೀಯ ನೀನು. ಈಗ 90% ಅವಾಯ್ಡ್ ಆಗಿದೆ, ಇನ್ನೂ ಒಂದು 10% ಇದೆ, ಅದಾಗತ್ತೆ. ಅದು ಬೇರೆ ಏನೂ ಇಲ್ಲ. ನಿನ್ನ ವಯಸ್ಸಿಗೆ ಇಂತಹ ಒಂದು ಅದ್ಭುತವಾದ ಬದಲಾವಣೆ ಯಾವ ಒಂದು ಸಂಗತಿ ಕೂಡ ಬಿಡಲಿಲ್ಲ. ಓನ್ಲಿ ಫಸ್ಟ್ ಚರಣ ನೋಡು ಪ್ರೇಮ ಮಾಯೆಯ ಅನ್ನೋ ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಆ ಸಂಗತಿ ಸರಿಯಾಗಿ ಬರಲಿಲ್ಲ. ಫ್ರಮ್ ದಿ ಸ್ಟಾರ್ಟಿಂಗ್ ಆ ಆಲಾಪ್ ಹಾಡಿದ ರೀತಿ ಅಂಡ್ ಯುವರ್ ಕಾನ್ಫಿಡೆನ್ಸ್, ವೇಣು ಅಣ್ಣನವರು ನೋಡ್ತಾ ನಗ್ನಗ್ತಾ ಇರೋದು, ಅವರು ನಿನಗೆ ರೆಸ್ಪಾನ್ಸ್ ಕೊಡೋದು, ಆ ಕಾನ್ಫಿಡೆನ್ಸ್ ನೋಡುವಾಗ ಸಾರ್ಥಕತೆ ಈ ಕಾರ್ಯಕ್ರಮಕ್ಕೆ ಏನು ಅನ್ನೋದನ್ನು ನಾವು ನಿರೂಪಣೆ ಮಾಡ್ಕೋತಾ ಇದ್ದೀವಿ ನಿನ್ನ ಮೂಲಕ. ಅಂತಹ ಅದ್ಭುತವಾದ ಈ ದಿನದ ಪ್ರಾರಂಭ ಈ ಕಾರ್ಯಕ್ರಮಕ್ಕೆ, ಅದು ಸುಸಂಪನ್ನವಾಗೋದಕ್ಕೆ ನಮ್ಮ ಫಲಿತಾಂಶ ನಮಗೆ ಸಿಕ್ಕಿದೆ. ಒಂದು ವೆರಿ ವೆಲ್ ಸ್ಟಾರ್ಟೆಡ್ ಈಸ್ ಆಲ್ಮೋಸ್ಟ್ ಬ್ಯೂಟಿಫುಲಿ ಫಿನಿಶ್ಡ್ ಅಂತ ಒಂದು ಗಾದೆ ಇದೆ. ಹಾಗೇನೆ ಅದ್ಭುತವಾದ ಗಾಯನ, ಯು ಪ್ರೆಸೆಂಟೆಡ್ ಇಟ್ ಸೋ ಬ್ಯೂಟಿಫುಲಿ. ಎಕ್ಸಲೆಂಟ್ ಸಿಂಗಿಂಗ್, ಎಕ್ಸಲೆಂಟ್ ಸಿಂಗಿಂಗ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಭಾರತಿ, ಬಾನಿಗೆ ಸಂಬಂಧಪಟ್ಟ ಬಾನಿನ ಚಿತ್ತಾರದ ಈ ಒಂದು ಕಂತು, ಅದನ್ನ ಸುಂದರವಾದ ಆಕಾಶ ನೀಲಿ ಬಾನನ್ನೇ ಹೊದ್ದುಕೊಂಡು ನಿಂತು ನೀನು ಹಾಡಿದೆ ಇವತ್ತು ಅಲ್ವಾ? ಎಷ್ಟು ಸುಂದರವಾಗಿದೆ ನಿನ್ನ ಉಡುಪಿನ ನೀಲಿ, ತುಂಬಾ ಸುಂದರವಾದ ನೀಲಿ. ಅದು ಯಾವುದೇ ಕಲಾವಿದನಿಗೆ ಕೇಳಿ ಅವರ ಇಷ್ಟದ ಬಣ್ಣ ಯಾವುದು ಅಂತಂದ್ರೆ ನೀಲಿ ಹೇಳ್ತಾರೆ. ಯಾಕಂದ್ರೆ ನೀಲಿ ಕಣ್ಣಿಗೆ ದಣಿವನ್ನು ಕೊಡೋದಿಲ್ಲಂತೆ. ಅದು ಎಷ್ಟು ಬೇಕಾದ್ರೂ ನೋಡ್ಬೋದು, ಯಾಕಂದ್ರೆ ಅನಂತವಾದ ನೀಲಿ, ಅದು ಅಸೀಮವಾದ ನೀಲಿ, ಬೆಳಿತಾನೇ ಇರ್ತದೆ. ತುಂಬಾ ಸುಂದರವಾಗಿ ಹಾಡನ್ನು ಹಾಡಿದೆ. ಆಮೇಲೆ ನರಸಿಂಹಸ್ವಾಮಿಯವರ ಒಂದು ಲೈನ್ ಇದೆ, ಅದನ್ನು ಮೊದಲಿಗೆ ಹೇಳ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ. ಕೆ ಎಸ್ ನರಸಿಂಹಸ್ವಾಮಿ, ಕನ್ನಡದ ದೊಡ್ಡ ಕವಿ, ಮೈಸೂರು ಮಲ್ಲಿಗೆ ಕವಿ. ಅವ್ರು ಹೇಳ್ತಾರೆ, ಇಲ್ಲುಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ, ಇಲ್ಲುಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ. ಅಗೆವ ಅಂದ್ರೆ ಹುಡುಕೋರಿಗೆ ಅಗೆಯೋದಕ್ಕೆ ಅನಂತ ಅವಕಾಶ, ಹೊಳೆದದ್ದೇ ತಾರೆ ಉಳಿದದ್ದು ಆಕಾಶ ಅಂತ ಹೇಳ್ತಾರೆ ಅವರು. ಎಷ್ಟು ಚೆನ್ನಾಗಿದೆ ನೋಡಿ. ಹೊಳೆದದ್ದೇ ತಾರೆ ಉಳಿದದ್ದು ಆಕಾಶ ಅಂದ್ರೆ ನಮಗೆ ಹೊಳೆದದ್ದು ತಾರೆ, ಆದ್ರೆ ಉಳಿದದ್ದು ಅನಂತವಾದ ಅವಕಾಶ. ಏನೋ ಹುಡುಕ್ತಾ ಹೋದಾಗ ಏನೋ ಸಿಕ್ತಲ್ಲ, ಅದು ತಾರೆ, ಉಳಿದದ್ದು ಅವಕಾಶ. ಸೊ ನೀವೆಲ್ಲ ತಾರೆಗಳ ತರ ಮಿಂಚ್ತಾ ಇದ್ದೀರಿ. ನಿಮಗೆ ಅವಕಾಶಗಳು ಕೂಡ ಆಕಾಶದ ರೀತಿಯಲ್ಲಿ ಒದಗಿ ಬರಲಿ ಅಂತ ಹಾರೈಸ್ತೀನಿ. ಇಬ್ಬರು ಸೊಗಸಾಗಿ ಮಾತಾಡಿದ್ದಾರೆ. ಬಾನಾಡಿಯೇ, ನಿನ್ನ ಹಾಡಿನಿಂದ ನಿನ್ನ ಅಲಂಕಾರಕ್ಕೆ ಗೌರವ ಬಂದಿದೆ. ಈಗ ಹಾಡುವ ಬಾನಾಡಿಯೇ, ಬಾನಂಗಳದ ಚಿತ್ತಾರದಲ್ಲಿ ಪಾಡಿದ ಬಾನಾಡಿಯೇ ನೀನೀಗ. ಬಾನಂಗಳದ ಚಿತ್ತಾರ ಈ ಶೀರ್ಷಿಕೆಗೆ ಅತ್ಯುತ್ತಮವಾದ ಆಯ್ಕೆಯನ್ನು ನೀನು ಪಡ್ಕೊಂಡಿದ್ದೀಯಾ. ಅದರಲ್ಲಿ ವಿಜಯ ನರಸಿಂಹ ಅವರಿಗೂ ದೊಡ್ಡ ಧನ್ಯವಾದ ಸಲ್ಲಿಸಬೇಕು. ಅವರೊಂದು ಒಳ್ಳೆ ಮಾತು ಬರೆದಿದ್ದಾರೆ, ಜಾತಿ ಮತವಿಲ್ಲದ ಪ್ರೇಮ ರಾಜ್ಯ ಸಂಪದ ಅಂತ. ಆಕಾಶ ಅಂದ್ರೆ ಏನು ಅಂದ್ರೆ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಬರೀ ಪ್ರೇಮವೇ ಇದೆ, ಪ್ರೇಮ ರಾಜ್ಯ ಸಂಪದ ಅಂತ ಹೇಳಿದ್ದಾರೆ. ಅದ್ಭುತವಾದ ಸಾಲುಗಳನ್ನು ಈ ಶೀರ್ಷಿಕೆಗೆ ಅವರು ಧಾರೆ ಎರೆದುಕೊಟ್ಟಿದ್ದಾರೆ. ವಿಜಯ ನರಸಿಂಹ ಅವರಿಗೆ ನಮ್ಮ ದೊಡ್ಡ ಅಭಿನಂದನೆ ಸಲ್ಲಿಸೋಣ. ಒಬ್ಬ ವಿದ್ಯಾರ್ಥಿಗೆ ಪಾಠವನ್ನು ಹೇಳಿಕೊಟ್ಟ ನಂತರ ಸಿಗುವ ಒಂದು ಸಣ್ಣ ಬಿಡುವು ಅತ್ಯುತ್ತಮವಾದ ಶಾಲೆ ಅಂತ ಒಂದು ಮಾತಿದೆ. ಒಂದು ಪಾಠವನ್ನು ಮನವರಿಕೆ ಮಾಡಿಸಿ ಒಂದು ವಿದ್ಯಾರ್ಥಿಗೆ ಒಂದು ಬಿಡುವು ಕೊಟ್ಟರೆ ಅದು ತನ್ನ ಪ್ರತಿಭೆಯೊಳಗೆ ಅದನ್ನು ಚೆನ್ನಾಗಿ ರಸಾಯನ ಮಾಡಿ, ಕೃಷಿ ಮಾಡಿ, ಮತ್ತೆ ಗುರುವಿನ ಎದುರಿಗೆ ಬರುವುದರೊಳಗೆ ಅದಕ್ಕೆ ಒಂದು ರೂಪವನ್ನು ಕೊಟ್ಟಿರ್ತಾಳೆ. ಈ ಒಂದು ತಿಂಗಳೊಳಗೆ ನೀನು ಈ ಬಿಡುವನ್ನು ಅತ್ಯುತ್ತಮವಾಗಿ ಬಳಸ್ಕೊಂಡಿದ್ಯಾ. ನೀನು ನಿನ್ನನ್ನು ಇಗ್ನೈಟ್ ಮಾಡ್ಕೊಂಡಿದ್ಯಾ, ನಿನ್ನ ಪ್ರತಿಭೆಯನ್ನು ನೀನೇ ಹೊರಗೆ ತಂದುಬಿಟ್ಟಿದ್ಯಾ. ನೀನು ಓಪನಿಂಗ್ ಪ್ರಾರಂಭ ಮಾಡಿದಾಗಂತೂ ನನಗೆ ರೋಮಾಂಚನ ಆಗೋಯ್ತು, ನಿಜವಾಗ್ಲೂ ಸಂತೋಷ ಆಗೋಯ್ತು, ಬಹಳ ಆನಂದವಾಗೋಯ್ತು. ಮಗು ಆಕಾಶ ಎಲ್ರಿಗೂ ಅವಕಾಶ ಕೊಟ್ಟೇ ಕೊಡುತ್ತೆ. ಶ್ರುತಿಬದ್ಧವಾಗಿ ಹಾಡ್ತಿದ್ಯಾ, ತಾಳಬದ್ಧವಾಗಿ ಹಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ. ಇದ್ರ ಜೊತೆಯಲ್ಲಿ
ಭಾವಯುಕ್ತವಾಗಿಯೂ ಹಾಡಿದ್ರೆ ಇನ್ನೂ ಶೋಭೆ ಜಾಸ್ತಿ ಆಗುತ್ತೆ. ಧನ್ಯವಾದ.